ನಮಸ್ಕಾರ ವೀಕ್ಷಕರೇ, ನಾವು ಮಾಂಸಾಹಾರ ತಿನ್ನಬೇಕಾ ಇಲ್ಲ ಸಸ್ಯಾಹಾರಿಗಳಾಗಿರ್ಬೇಕಾ? ಎಷ್ಟೆಷ್ಟೋ ಜನ ಪ್ರಶ್ನೆ ಮಾಡ್ತಾ ಇರ್ತೀವಿ. ಅದ್ರ ಉತ್ತರಗಳನ್ನ ಎಷ್ಟೋ ಜನ ಕೊಟ್ಟಿದ್ದಾರೆ, ಜ್ಞಾನಿಗಳಾದವರು ತಿಳಿಸಿದ್ದಾರೆ. ನಿರ್ಭಯಾನಂದ ಸ್ವಾಮಿಗಳು ಕೂಡ ಅವರ ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಮಾಂಸಾಹಾರಿ ಮಾಡೋದು ತಪ್ಪು ಅಂತ ಯಾರು ಹೇಳಿಲ್ಲ. ಯಾರೋ ಒಬ್ಬೊಬ್ರು ಅವರ ಅನುಕೂಲಕ್ಕೋಸ್ಕರ ಹೇಳ್ಕೊಂಡಿರ್ಬೋದು ಮಾಂಸಾಹಾರ ತಪ್ಪು ಅಂತ. ಆದ್ರೆ ಮಾಂಸಾಹಾರ ತಪ್ಪು ಅಂತ ಯಾಕೆ ಹೇಳ್ತೀರಾ? ಅವರ ಅನುಕೂಲ, ಅವರ ದೇಹ ಯಾವ್ದು ಸಪೋರ್ಟ್ ಮಾಡುತ್ತೆ, ತಿನ್ನೋದ್ರಲ್ಲಿ ಏನ್ ತಪ್ಪಿಲ್ವಲ್ಲ. ಸಸ್ಯಾಹಾರನು ಎಲ್ಲರೂ ಮಾಡೇ ಮಾಡ್ತೀವಿ, ಆದ್ರೆ ಮಾಂಸಾಹಾರ ಮಾಡೋದು ತಪ್ಪು, ಮಾಂಸಾಹಾರ ಮಾಡೋರು ಕ್ರೂರಿಗಳು ಅಂತ ಹೇಳಿ ತಲೆನಲ್ಲಿ ತುಂಬಿದ ವಿಷಯನ. ಆದ್ರೆ ನಿಜ ಏನು ಅನ್ನೋದನ್ನ ತಿಳ್ಕೊಳ್ಳಿ ಅಂತಾನೆ ಇವ್ರು ಹೇಳೋದು. ಒಂದ್ಸಲ ಇವ್ರು ಹೇಳೋದನ್ನ ಕೇಳಿ, ಮುಂದಕ್ಕೆ ನಾನು ಆಮೇಲೆ ಮಾತಾಡ್ತೀನಿ. ಆಹಾರದ ಬಗ್ಗೆ ಏನು ಹೇಳುತ್ತೆ? ಸಸ್ಯಾಹಾರ ಶ್ರೇಷ್ಠ, ಮಾಂಸಾಹಾರ ನಿಕೃಷ್ಟ, ಇದೊಂದು ಮನೋಭಾವನೆ ಬೆಳೆದು ಬಂದಿದೆ. ಅದು 100ಕ್ಕೆ 100 ಸುಳ್ಳು. 100ಕ್ಕೆ 100 ಸುಳ್ಳು. ಒಬ್ಬ ಮನುಷ್ಯನ ಆಹಾರ ಅವನಿಗೆ ಸುಲಭವಾಗಿ ಯಾವುದು ಜೀರ್ಣವಾಗುತ್ತೋ ಅದೇ ಅವನ ಆಹಾರ, ಅದೇ ಅವನಿಗೆ ಶ್ರೇಷ್ಠವಾಗುತ್ತೆ. ಇದನ್ನು ಜನರಲೈಸ್ ಮಾಡೋಕ್ಕಾಗಲ್ಲ. ಯಾವ ಮಾಂಸಾಹಾರ ತಪ್ಪು, ಸಸ್ಯಾಹಾರ. ಹಾಗಾದ್ರೆ ಕುರಿಗಿಂತ ಸಸ್ಯಾಹಾರಿ ಯಾರು? ಕುರಿಗಿಂತ ದೊಡ್ಡ ತಪಸ್ಸು ಯಾರು? ಹಾಗಾದ್ರೆ ಸಸ್ಯಾಹಾರ ಶ್ರೇಷ್ಠ ಅನ್ನೋದಾದ್ರೆ ಸ್ನಾನ ಮಾಡೋದ್ರಿಂದ ಒಬ್ಬ ಮನುಷ್ಯ ಶ್ರೇಷ್ಠ. ಮೀನು ಮೊಸಳೆಗಿಂತ ದೊಡ್ಡ ಯೋಗಿ ಯಾರು? 24 ಗಂಟೆ ನೀರಲ್ಲಿರುತ್ತೆ. ಹೌದು. ಹಣ್ಣು ಹಂಪಲು ತಿನ್ನೋದ್ರಿಂದ ಬಹಳ ಶ್ರೇಷ್ಠ. ಕೋತಿಗಿಂತಲೂ ಶ್ರೇಷ್ಠ ಯಾರು? ಇದು ಯಾವುದೋ ಸನಾತನ ಧರ್ಮ ಹೇಳಿದ್ದಲ್ಲ. ನೋಡಿ ಎಷ್ಟು ಎಲ್ಲಿಗೆ ಹೋಗಿ ಮುಟ್ಟಿದೀವಿ ನಾವು. ಪ್ರಶ್ನೆ ಇದು ಎಲ್ಲಿದೆ? ವಿವೇಕಾನಂದರ ಮಾಂಸಾಹಾರಿಗಳು, ರಾಮ ಮಾಂಸಾಹಾರಿ, ಕೃಷ್ಣ ಮಾಂಸಾಹಾರಿ, ಪರಮ ತಪಸ್ವಿಗಳೆಲ್ಲ ಈ ದೇಶದಲ್ಲಿ ಮಾಂಸಾಹಾರಿಗಳು. ಎಲ್ಲಿದೆ ಮಾಂಸಾಹಾರ ತಪ್ಪು ಅಂತ? ಎಲ್ಲಿದೆ? ಆದ್ದರಿಂದ ಶಂಕರಾಚಾರ್ಯರು ಹೇಳೋದೇನು ಅಂದ್ರೆ, ಆಹಾರ ಅಂದ್ರೆ ಕೇವಲ ಬಾಯಿ ಒಳಗಡೆಗೆ ಮಾತ್ರ ಏನು ಹೋಗುತ್ತೆ ಅದಲ್ಲ. ಕಣ್ಣಿನಿಂದ ನೀನು ಏನೇನು ತಗೊಂಡೆ ಒಳಗಡೆಗೆ, ಏನೇನು ದೃಶ್ಯಗಳನ್ನು ನೋಡಿದೆ ನೀನು ಮೊಬೈಲ್ನಲ್ಲಿ, ಕಿವಿಗಳಿಂದ ಏನೇನು ತಗೊಂಡೆ ಚಿಂತನೆಗಳಿಂದ, ಮನಸ್ಸಿನಲ್ಲಿ ಏನೇನು ಮಾಡಿಕೊಂಡೆ, ಇದೆಲ್ಲ ಸೇರಿ ಆಹಾರವಾಗುತ್ತದೆ. ಹಣ್ಣು ಹಂಪಲು ತಿಂದ್ಕೊಂಡು ನೋಡಬಾರದನ್ನು ನೋಡ್ತಾ ಇದ್ರೆ, ಕೇಳಬಾರದನ್ನು ಕೇಳ್ತಾ ಇದ್ರೆ ಏಕಾಗ್ರತೆ ಬರಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ. ಮಾಂಸಾಹಾರವನ್ನೇ ತಗೋ, ಆದರೆ ಕಣ್ಣಿನಲ್ಲಿ ಶುದ್ಧವಾದನ್ನ, ಪವಿತ್ರವಾದನ್ನು. ಸನಾತನ ಧರ್ಮ ಆಹಾರದ ಬಗ್ಗೆ ಏನು ಹೇಳುತ್ತೆ? ಎಷ್ಟು ಚೆನ್ನಾಗಿ ಹೇಳ್ತಾರಲ್ಲ ನಿರ್ಭಯಾನಂದ ಸ್ವಾಮಿಗಳು. ಎಷ್ಟೆಷ್ಟು ಸ್ಪೀಚ್ಗಳಿದೆ ಇದರಲ್ಲಿ. ಜಸ್ಟ್ ಯಾರೋ ಒಬ್ರು ಕೇಳ್ತಾ ಇದ್ರಿಂದ ಮಾಂಸಾಹಾರ ಮಾಡೋರು ಕ್ರೂರಿಗಳ? ಇಲ್ಲ, ಮಾಂಸಾಹಾರ ಈವನ್ ಪರಮ ತಪಸ್ವಿಗಳು ಮಾಡಿದ್ದಾರೆ. ಅಂದ್ರೆ ಈವನ್ ರಾಮ ಮಾಂಸಾಹಾರಿ, ಕೃಷ್ಣ ಮಾಂಸಾಹಾರಿ. ಮಾಂಸಾಹಾರ ಮಾಡೋದ್ರಲ್ಲಿ ತಪ್ಪಿಲ್ಲ. ಯಾರು ಹೇಳಿದ್ರು? ಕಾಡಲ್ಲಿರುವಂತ ಜನ ಮಾಂಸಾಹಾರಿಗಳೇ ಅಲ್ವಾ? ಕಾಡಲ್ಲಿದ್ದಾಗ ಹಿಂದಿನ ಕಾಲದಲ್ಲಿ ಯಾರು ಅವ್ರಿಗೆ ಬೆಳೆ ಬೆಳೆದು ಅಕ್ಕಿ ರಾಗಿ ಎಲ್ಲ ತಂದು ಕೊಡ್ತಾ ಇದ್ರ? ಇಲ್ವಲ್ಲ. ಮಾಂಸಾಹಾರದಿಂದ ಒಂದೇ ಒಂದು ದುರುಪಯೋಗ ಅನ್ನೋದಿದೆ. ಅದೇನು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಜಡತ್ವ ಅನ್ನೋದು ಜಾಸ್ತಿ ಆಗುತ್ತೆ. ಜೀರ್ಣಕ್ರಿಯೆ ಆಗುತ್ತೆ ಬಿಡಿ, ಬಟ್ ಆದ್ರೆ ಜಡತ್ವ ಅನ್ನೋದು ಜಾಸ್ತಿ ಆಗುತ್ತೆ. ನಮ್ಮ ದೇಹಕ್ಕೆ ಪ್ರೋಟೀನ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ನಮ್ಮ ದೇಹ ವರ್ಕಿಂಗ್ ಅನ್ನೋದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ದೇಹ ವರ್ಕಿಂಗ್ ಅಲ್ಲ, ಇಲ್ಲಿ ಮೈಂಡ್ ವರ್ಕಿಂಗ್ ಅನ್ನೋದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಜ್ಞಾನಿಗಳೇ ತಿಳಿಸಿದ್ದು ಇದನ್ನ. ಕೆಲವೊಬ್ಬರಿಗೆ ಏನೇ ತಿಂದ್ರು ನಾರ್ಮಲ್ ಆಗಿರುತ್ತೆ. ಎಕ್ಸಾಂಪಲ್ ವಿವೇಕಾನಂದ ಅವರು, ಕೃಷ್ಣ, ಇವ್ರಿಗೆಲ್ಲ ಮಹಾಪುರುಷರು, ಇವ್ರಿಗೆಲ್ಲ ನಾರ್ಮಲ್ ಆಗಿರುತ್ತೆ. ಆದ್ರೆ ಕೆಲವೊಬ್ರಿಗೆ ಏನಾಗುತ್ತೆ, ಈ ಮಾಂಸಾಹಾರ ಮಾಡೋದ್ರಿಂದ ಬಾಯಿ ಮತ್ತೆ ಈ ಮೈಂಡ್ಗೆ ಒಂದು ಕನೆಕ್ಷನ್ ಅನ್ನೋದು ವೀಕ್ ಆಗ್ತಾ ಹೋಗುತ್ತೆ. ಹೇಳಿದ್ರೆ ಜಡತ್ವ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರು ಆದಷ್ಟು ಜ್ಞಾನದ ಕಡೆ ಹೋಗೋದಿಲ್ಲ. ಅದಕ್ಕೋಸ್ಕರನೇ ಮಾಂಸಾಹಾರ ಬೇಡ ಅಂತ ಹೇಳಿದ್ರು. ಜ್ಞಾನ ಬೇಕು ಅಂದ್ರೆ, ಅತಿಯಾದ ಜ್ಞಾನ ಬೇಕು ಅನ್ನೋರು ಮಾಂಸಾಹಾರ ಕಡಿಮೆ ಮಾಡ್ತಾರೆ. ಜಡತ್ವ ಜಾಸ್ತಿ ಆದಷ್ಟು ಏನಾಗುತ್ತೆ, ನಿದ್ದೆ ಬರುತ್ತೆ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಅದಕ್ಕೋಸ್ಕರ ಸಸ್ಯಾಹಾರಿಗಳಾಗಿ ಸಸ್ಯಾಹಾರಿಗಳಾಗಿದ ತಕ್ಷಣ ಶ್ರೇಷ್ಠ ಆಗೋಗೋದಿಲ್ಲ. ಅದನ್ನೇ ಅವ್ರ ಎಕ್ಸಾಂಪಲ್ ಹೇಳಿದ್ದು. ಕುರಿಗಳು ಸಸ್ಯಾಹಾರಿಗಳು, ಲೆಕ್ಕಕ್ಕೆ ಅವ್ರು ಶ್ರೇಷ್ಠ ಆಗಬೇಕಲ್ಲ. ಆನೆ ದೊಡ್ಡ ಸಸ್ಯಾಹಾರಿ. ಯಾಕೆ? ಆನೆಗೆ ಅಷ್ಟೊಂದು ವ್ಯಾಲ್ಯೂ ಕೊಡೋದಿಲ್ಲ ಕಾಡುಗಳಲ್ಲಿ. ಇಷ್ಟೇ ಪ್ರಕೃತಿ. ಒಟ್ಟಿನಲ್ಲಿ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರ್ತೀವಿ ಅಷ್ಟೇ. ಅವ್ರು ಹೇಳಿದ್ದನ್ನ ನಾವು ಅರ್ಥ ಮಾಡ್ಕೋಬೇಕು. ಜ್ಞಾನಿಗಳಾದವರು, ಇವ್ರ ತರದವರು ಕೆಲವಷ್ಟು ವಿಷಯಗಳನ್ನ ಸೂಕ್ಷ್ಮವಾಗಿ ಹೇಳಿರ್ತಾರೆ. ಮಾಂಸಾಹಾರ ಮಾಡೋದು ತಪ್ಪಲ್ಲ, ಆದ್ರೆ ಜ್ಞಾನ ಸಂಪಾದನೆ ಮಾಡೋದಕ್ಕೆ ಅದು ಅಡ್ಡ ಆಗುತ್ತೆ ಅಂದಾಗ ಅದನ್ನ ಮಾಡೋದು ತಪ್ಪು. ಏನೋ ಒಂದು ಸಾಧನೆ ಮಾಡ್ತಾ ಇರ್ತೀರಾ, ಅದು ಅಡ್ಡ ಆಗುತ್ತೆ ಅಂದಾಗ ಅದು ಮಾಡೋದು ತಪ್ಪು. ನಮ್ಮ ದೇಹಕ್ಕೆ ಓಕೆ ಅಂದಾಗ ಅದೆಲ್ಲ ಏನು ತಪ್ಪಿಲ್ಲ. ಈ ಕಾಡಲ್ಲಿ ಎಲ್ಲೋ ಕುತ್ಕೊಂಡು ತಪಸ್ ಮಾಡ್ತಾ ಇರ್ತೀನಿ, ನನ್ಗೆ ತಿನ್ನೋದಕ್ಕೆ ಆಹಾರ ಇಲ್ಲ, ಕೊನೆಗೆ ಲಾಸ್ಟ್ದಲ್ಲಿ ಯಾವುದೋ ಒಂದು ಮಾಂಸ ಬಿದ್ದಿದ್ದು ಬದುಕಬೇಕು, ಇಲ್ಲ ನಾವು ಮಾಂಸ ತಿನ್ನೋದೇ ಇಲ್ಲ, ಗಿಡದ ಎಲೆ ಕಿತ್ಕೊಂಡು ತಿಂತೀನಿ ಅಂದ್ರೆ ಯಾವ ಎಲೆ ತಿನ್ಬೇಕು ಅಂತ ಗೊತ್ತು. ಅದನ್ನೇ ಹೇಳಿದ್ದು. ನಮ್ಮ ಅನುಕೂಲಕ್ಕೆ, ಅವಶ್ಯಕತೆಗೆ ತಕ್ಕನಾಗೆ ನಾವು ಬದಲಾಗಬೇಕು ಸಮಾಜದಲ್ಲಿ.
ಅದು ನಮ್ಮ ಸಾಧನೆ, ಸಿದ್ಧಿ ಇಲ್ಲ ಜ್ಞಾನದ ಹಾದಿಗೆ ಸಪೋರ್ಟಿವ್ ಆಗಿರ್ಬೇಕು. ಅಷ್ಟು ಮಾತ್ರ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಇದು ತಪ್ಪು, ಇವರು ಕ್ರೂರಿಗಳು, ಇವರು ಹಾಗೆ ಹೀಗೆ ಅನ್ಕೊಳ್ಳೋದಿಲ್ಲ ನಾವು ಅನ್ಕೊಂಡ್ಬೇಕಷ್ಟೇ. ಮಾಂಸಾಹಾರ ಈಗ ಮಾಡೋದು ತಪ್ಪೇ ಅಲ್ಲ. ಯಾಕೆ ಅಂದ್ರೆ ಎಲ್ಲಾ ಮಾತ್ರೆಗಳು ಏನು ನುಂಗ್ತಾ ಇದೀವಿ ಎಲ್ಲದರಲ್ಲೂ ಕೂಡ ಕೆಲವಷ್ಟು ಪ್ರಾಣಿಗಳ ಏನ್ ಹೇಳ್ತಾರೆ ಕೊಬ್ಬು ಇನ್ನ ಬೇರೆ ಬೇರೆ ಎಂಜೈಮ್ಸ್ ಎಲ್ಲ ಮಿಕ್ಸ್ ಆಗೇ ಇದೆ. ಮಾತ್ರೆಗಳು ನೀವು ಯಾವುದೇ ತಗೊಳ್ಳಿ, ಏನೋ ಕೆಲವೊಂದು ವೆಜ್ ಅಂತ ಮಾಡಿ ಮಾತ್ರೆಗಳು ಮಾಡ್ತಾರೆ, ಬಟ್ ಯಾವುದೇ ಮಾತ್ರೆ ತಗೊಂಡು ಅದ್ರಲ್ಲಿ ಕೆಮಿಕಲ್ ಕಾಂಪೋನೆಂಟ್ ತಗೊಳ್ತಾ ಹೋದ್ರೆ ಅದರಲ್ಲಿ ನಾನ್ ವೆಜ್ ಕಂಟೆಂಟ್ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ನಾನ್ ವೆಜ್ ತಿನ್ನೋದು ತಪ್ಪಲ್ಲ, ಆದ್ರೆ ಅದೇ ಜೀವನ ಅನ್ಕೊಳ್ಳೋದು ತಪ್ಪು. ನಾನ್ ವೆಜ್ಜಲ್ಲೇ ನಾವು ಬದುಕ್ತೀವಿ ಅನ್ಕೊಳ್ಳೋದು ತಪ್ಪು. ಅದು ನಮ್ಮನ್ನ ಜ್ಞಾನದ ಹಾದಿಯಿಂದ ದೂರ ಮಾಡುತ್ತೆ, ಜಡತ್ವನ ತಂದಿಡುತ್ತೆ, ಸೋಂಬೇರಿಗಳಾಗ್ತಾ ಹೋಗ್ತೀವಿ, ಜ್ಞಾನನ ಮರಿತೀವಿ, ಸಾಧನೆ ಮರಿತೀವಿ. ಅದಕ್ಕೋಸ್ಕರನೇ ನಾನ್ ವೆಜ್ ಬೇಡ ಅಂತ ಹೇಳಿದ್ರೆ ಹೊರತು ನಾನ್ ವೆಜ್ ತಿನ್ನೋದು ತಪ್ಪಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಅನುಕೂಲ, ನಿಮ್ಮ ಅವಶ್ಯಕತೆ ಏನ್ ಬೇಕಾದ್ರೂ ತಿನ್ನಿ, ಬಟ್ ಆದ್ರೆ ಅದು ಒಳ್ಳೇದಾಗಿರ್ಲಿ, ಒಳ್ಳೆ ದಾರಿನಲ್ಲಿ ಹೋಗ್ಲಿ. ಅದನ್ನ ಬಿಟ್ಟು ಅವ್ರು ಹೇಳಿದ ಹಾಗೆ ನಾನು ವೆಜ್ ಸಸ್ಯಾಹಾರಿ, ನಾನು ಪ್ಯೂರ್ ಇದೇ ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊಬೈಲಲ್ಲಿ ನೋಡೋದು ಎದುರುಗಡೆ ಯಾರಾದ್ರೂ ಹೋಗ್ತಾ ಇದ್ದಾಗ ಅಯ್ಯೋ ಹಂಗೆ ಹೀಗೆ ಮಸಾಲ ಅನ್ಕೊಳ್ಳೋದು, ಸಿಕ್ಕಾಗ ಕೆಟ್ಟ ಕೆಲಸ ಮಾಡೋದು, ಅದೆಲ್ಲ ಮಾಡ್ಬಿಟ್ಟು ನಾನು ಒಳ್ಳೆಯವನು ಅನ್ಕೊಳ್ಳೋದು ಸರಿ. ಅದೇ ಇನ್ನೊಬ್ಬ ಮಾಂಸಾಹಾರಿ ಇರ್ತಾನೆ, ಅವ್ನು ತಿನ್ನೋದು ಕೆಟ್ಟದೇ ಇರ್ಬೋದು, ಮಾಂಸನೇ ಇರ್ಬೋದು, ಬಟ್ ಆದರೆ ಅವನ ಮನಸ್ಸಲ್ಲಿ ಒಳ್ಳೇದಿರುತ್ತೆ. ಯಾರೇ ಒಬ್ರು ನೋಡಿದ್ರು ನಾರ್ಮಲ್ ಆಗಿ ಫೀಲ್ ಮಾಡ್ತಾನೆ, ರೀತಿ ನೋಡ್ತಾನೆ. ಆ ರೀತಿ ಬದುಕೋದು ಒಳ್ಳೇದ ಇಲ್ಲ ನಾವು ಸಸ್ಯಾಹಾರಿಗಳು ಅಂತ ಹೇಳ್ಕೊಂಡು ಈ ರೀತಿ ಬದುಕೋದು ಒಳ್ಳೇದ? ಒಂದ್ಸಲ ನೀವೇ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಒಳ್ಳೇದು ಯಾವತ್ತು ಕಾಯುತ್ತೆ, ಮಾಂಸಾಹಾರ ಮಾಡು, ನೀನು ಇನ್ನೊಂದು ಮಾಡು, ಬಟ್ ಅದು ನಿನ್ನ ಕಾಯುತ್ತೆ ಅನ್ನೋದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಬೇರೆ ಬೇರೆ ವಿಷಯಗಳು ಇದಾವೆ ಈ ಥರದ್ದು ಜ್ಞಾನಿಗಳು ತಿಳಿಸಿರುವಂಥದ್ದು, ಅವುಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ